ಶ್ಲಾಘನೀಯ. ಇವರ ಈ ವಿಶೇಷ ಸಾಧನೆಯನ್ನು ಗುರುತಿಸಿ 2024ರ ಹವ್ಯಕ ಪ್ರತಿಷ್ಠಾನ ಶಕ್ತಿ ವ್ಯಕ್ತಿ ಸಾಧನೆಯ ಸನ್ಮಾನ ಈಗ. ಇವರ ಯಶಸ್ಸು ಇಮ್ಮಡಿಯಾಗಲಿ ನೂರ್ಮಡಿಯಾಗಲಿ ಎಂದು ನಾವೆಲ್ಲ ಹಾರೈಸೋಣ. ಸ್ನೇಹಿತರೆ, ಇವರೇ ಸಂತೃಪ್ತಿ ಕಿಚನ್ನ ಪವಿತ್ರ ಹಿರಗಂಗೆ ಅವರು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹವ್ಯಕ ಪ್ರತಿಷ್ಠಾನದವರು. ಪವಿತ್ರ ಅವರಿಗೆ ಸಂತೃಪ್ತಿ ಕಿಚನ್ನ ಯೂಟ್ಯೂಬ್ನಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಸಾಧಕ ಪ್ರಶಸ್ತಿಯನ್ನು ಕೊಟ್ಟಿದ್ದನ್ನು ನೀವೆಲ್ಲ ನೋಡಿ ಖುಷಿಪಟ್ಟಿದ್ದೀರಿ. ಹಾಗೆಯೇ ಇವರ ಚಾನಲ್ನಲ್ಲಿ ನಮ್ಮ ಹವ್ಯಕರಿಗೆ ಸಂಬಂಧಪಟ್ಟ ಅಥವಾ ಹಲವಾರು ಆರೋಗ್ಯಕರ ಅಡುಗೆಗಳನ್ನು ತಾವೂ ನೋಡಿ ಮಾಡಿರಬಹುದು. ನಾನು ಸಹ ಇವರ ಯೂಟ್ಯೂಬ್ನಲ್ಲಿ ನೋಡಿದ ನನಗೆ ಗೊತ್ತಿರದ ಹಲವಾರು ಅಡುಗೆಗಳನ್ನು ಮಾಡಿದ್ದೀನಿ. ಕಲಿಯೋಕೆ ವಯಸ್ಸಿನ ಮಿತಿ ಇರುವುದಿಲ್ಲ. ಬೇರೆಯವರಿಂದ ಕಲಿತ ಅಡುಗೆಗಳನ್ನು ಹೀಗೆ ಹಂಚಿಕೊಂಡರೆ ಕಲಿಸಿದವರಿಗೂ ತುಂಬ ಖುಷಿಯಾಗುತ್ತದೆ. ಸಂತೃಪ್ತಿ ಕಿಚನ್ನಲ್ಲಿ ಮಾಡಿದ ವಿಧಾನದ ಕೆಲವು ತುಣುಕುಗಳನ್ನು ನೋಡೋಣ. ರುಚಿಯಾಗಿರುವಂತಹ ಬಾಳೆಕಾಯಿಯ ನೀರು ಪೊಳಜ ತಯಾರಾಯಿತು. ಇನ್ಯಾಕೆ ತಡ, ಅನ್ನ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಪೊಳಜವನ್ನು ಸರ್ವ್ ಮಾಡ್ಕೊಳ್ಳೋದು. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಲ್ವಾ? ನೀವು ಸಹ ಇದನ್ನು ಟ್ರೈ ಮಾಡಿ. ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಈ ಬಾಳೆಕಾಯಿಯ ನೀರು ಪೊಳಜಾವು ಅವರು ಹೇಳಿದಂತೆಯೇ ಬಾಯಲ್ಲಿ ನೀರಿರಿಸುವಂತೆ ಇತ್ತು. ನಾನು ಸಹ ಈ ಬಾಳೆಕಾಯಿಯ ನೀರು ಪೊಳಜವನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪವೇ ಪೊಳಜವನ್ನು ಮಾಡ್ತಾ ಇರೋದ್ರಿಂದ ಇದರ ಹೊರಗಿನ ಸಿಪ್ಪೆಯನ್ನು ಸ್ವಲ್ಪವೇ ತೆಗೆದಿದ್ದೀನಿ. ಇದು ಯಾಕೆಂದರೆ ಮನೆಯಲ್ಲಿಯೇ ಬೆಳೆದ ಬಾಳೆಕಾಯಿಯಾಗಿತ್ತು. ಅದರ ಹೋಳುಗಳನ್ನು ಸಿಪ್ಪೆ ತೆಗೆದು ನಿಮಗೆ ಬೇಕಾದ ರೀತಿಯಲ್ಲಿ ಕತ್ತರಿಸಿಕೊಂಡು ಅದಕ್ಕೆ ಮುಳುಗುವಷ್ಟು ನೀರು, ಸ್ವಲ್ಪ ಅರಿಶಿನ ಪುಡಿ, ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಮೆದುವಾಗಿ ಬೇಯುವ ತನಕ ಬೇಯಿಸಿಕೊಳ್ಳಿ. ತುಂಬ ಮೆದುವಾಗೋದು ಬೇಡ. ಕೈಯಲ್ಲಿ ಮುಟ್ಟಿದವಾಗ ಮೆದುವಾದರೆ ಸಾಕಾಗುತ್ತೆ. ಬಾಳೆಕಾಯಿಯು ಬೇಗನೆ ಬೇಯುತ್ತದೆ. ನಾನಿಲ್ಲಿ ಸ್ವಲ್ಪ ಹೋಳುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಬಿಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕೈಯಲ್ಲಿ ಮುಟ್ಟಿದಾಗ ಮೆದುವಾದರೆ ಸಾಕಾಗುತ್ತದೆ. ಈ ಹೋಳುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಆರಿದ ಮೇಲೆ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನ ಬದಲು ಸೂಜಿ ಮೆಣಸನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಳೋದ್ರಿಂದ ಇದಕ್ಕೆ ತೆಂಗಿನಕಾಯಿ ಅಥವಾ ಬೇಳೆ ಯಾವುದನ್ನೇ ಹಾಕದೇ ಇರುವುದರಿಂದ ಈ ಪೊಳದ್ಯ ಅಥವಾ ಪೋಳ್ಜಾವು ದಪ್ಪನಾಗಿ ಬರುತ್ತದೆ. ಕುದಿಯುತ್ತಿರುವಾಗ ಸ್ವಲ್ಪ ತೆಳುವಾಗಿ ಕಂಡರೂ ಆರಿದ ಮೇಲೆ ದಪ್ಪನಾಗಿ ಇರುತ್ತದೆ. ಇದು ಚೆನ್ನಾಗಿ ಕುದಿಯಲು ಬಿಡಿ. ನಂತರ ಇದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕು. ಕೇವಲ ಬಾಳೆಕಾಯಿ ಮತ್ತು ಒಗ್ಗರಣೆಯಲ್ಲಿ ತಯಾರಾಗುವ ಈ ಪೊಳ್ದ್ಯವು ಅಥವಾ ಪೋಳ್ಜಾವು ತುಂಬ ರುಚಿಯಾಗಿರುತ್ತದೆ. ತೆಂಗಿನ ಎಣ್ಣೆಯಲ್ಲಿ ಜೀರಿಗೆ, ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಸ್ವಲ್ಪ ಇಂಗನ್ನು ಹಾಕಿ ಒಂದು ಒಗ್ಗರಣೆಯನ್ನು ತಯಾರಿಸಿಕೊಂಡು ಈ ಒಗ್ಗರಣೆಯನ್ನು ಕುದಿಯುತ್ತಿರುವ ಮಿಶ್ರಣಕ್ಕೆ ಹಾಕಿದರೆ ಬಾಳೆಕಾಯಿಯ ನೀರು ಪೋಳ್ಜ ಅಥವಾ ನೀರು ಪೊಳ್ದ್ಯವು ಸಿದ್ಧವಾಗುತ್ತದೆ. ನಮಗೆ ಇದು ಹೊಸ ರುಚಿಯಾದರೂ ಊಟ ಮಾಡಲು ತುಂಬ ರುಚಿಯಾಗಿತ್ತು. ಹಾಗಾಗಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಳಿಯಾಗಲು ಕೊನೆಯಲ್ಲಿ ಲಿಂಬೆ ರಸವನ್ನು ಹಾಕಬೇಕು. ಲಿಂಬೆ ರಸವನ್ನು ಹಾಕಿದ ನಂತರ ಕುದಿಸಿದರೆ ಸ್ವಲ್ಪ ಕಹಿ ಅಂಶ ಬರೋದರಿಂದ ಊಟ ಮಾಡುವ ಮೊದಲು ಹಾಕಿಕೊಳ್ಳಿ. ಬಿಸಿ ಬಿಸಿ ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹವು ಸಂತೃಪ್ತಿ ಕಿಚನ್ಗೂ ಇರಲಿ, ನನ್ನ ಚಾನಲ್ಗೂ ಇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮಗೆಲ್ಲ ಧನ್ಯವಾದಗಳು.